ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ MC ಡಿಸೈನ್ ಸ್ಟುಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ಪಫ್ ಸ್ಲೀವ್ಸ್ ಹೇಗೆ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಸ್ಟಿಚ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ನೀವು ಮಿಸ್ ಮಾಡದೆ ಎಲ್ಲ ವಿಡಿಯೋನೂ ನೋಡ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ. ನಾನು ಫಸ್ಟು ಸ್ಲೀವ್ಸ್ ಕಟ್ ಮಾಡ್ಕೊಳ್ತಿದ್ದೀನಿ. ಲೈನಿಂಗಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಆ್ಯಂಡ್ ಟೋಟಲ್ ಲೆಂತ್ ಬಂದಿದ್ದು 11 ಇಂಚ್ ಇದೆ. ನನಗೆ 11 ಬೇಡ, ಬೇಕಾದರೆ ಆ್ಯಕ್ಚುಲ್ 9, 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಫಿನಿಶಿಂಗ್ ಎಲ್ಲ ಅದಕ್ಕೆ 10ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಕೆಳಗಡೆನೂ 10ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಒಂದು ಲೈನ್ ಹಾಕ್ಕೊಳ್ತಿದ್ದೀನಿ. ಫುಲ್ ಹಗ್ಲ ಬಂದು 10 ಇಂಚ್ ಇದೆ. ನನಗೆ ಆ್ಯಕ್ಚುಲ್ ಬೇಕಾಗಿರೋದು 8, ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು 9.5ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಕೆಳಗಡೆ ಬಂದು ನನಗೆ 4.5 ಬೇಕು. ನಾನು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು 6ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಒಂದು ಲೈನ್ ಹಾಕ್ಕೊಳ್ತಿದ್ದೀನಿ. ಈಗ ಸ್ಟಾಪಿಂದ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಸ್ಲೀವ್ಸ್ ಶೇಪ್ ಕೊಡೋದಕ್ಕೆ. ಸ್ಲೀವ್ ಶೇಪ್ ಕೊಟ್ಟಾಯಿತು ನೋಡಿ. ಈಗ ಕಟ್ ಮಾಡ್ಕೊಳ್ಳೋಣ. ಈಗ ಒಂದು ಲೇಯರ್ ತಗೊಂಡು ಶೇಪಾಗಿ ಕಟ್ ಮಾಡ್ಕೊಳ್ಳೋಣ. ಓಕೆ, ಲೈನಿಂಗ್ ಕಟಿಂಗ್ ಆಗಿದೆ ನೋಡಿ. ಲೈನಿಂಗ್ ಕಟಿಂಗ್ ಆಯಿತು. ಇದನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡಬೇಕು, ತೋರಿಸ್ತೀನಿ. ಇದು ಮೈನ್ ಫ್ಯಾಬ್ರಿಕ್ಕು. ಫೋಲ್ಡ್ ಮಾಡ್ತಿದ್ದೀನಿ. ಫೋಲ್ಡ್ ಮಾಡಿ ಇದ್ರ ಮೇಲೆ ಕಟ್ ಮಾಡಿರೋ ಲೈನಿಂಗ್ನ ಇಡ್ತಿದ್ದೀನಿ. ಅದನ್ನು ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಇವಾಗ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಇಟ್ಟು ಪಫ್ ಇಡೋದಕ್ಕೆ ನಾನು 2.5ಗೆ ಟಾಪಲ್ಲಿ, ಬಾಟಮ್ ಬಂದು 5.5ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಒಂದು ಲೈನ್ ಹಾಕ್ಕೊಳ್ತಿದ್ದೀನಿ. ಈಗ ಶೇಪ್ ಕೊಡಬೇಕು ಕಟ್ ಮಾಡೋಕ್ಕೆ. ಹಾಗೆ ಕೆಳಗಡೆ ಒಂದು ಲೈನ್ ಹಾಕ್ಕೊಂಡ್ಬಿಡೋಣ. ಲೈನ್ ಹಾಕ್ಕೊಂಡಿದ್ದೈತೆ ನೋಡಿ. ಈಗ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದ್ದಾಯಿತು ನೋಡಿ. ಪಫ್ ಸ್ಲೀವ್ಸ್ ಕಟ್ಟಿಂಗ್ ಆಗಿದೆ. ಬನ್ನಿ ಈಗ ಸ್ಲೀವ್ ಸ್ಟಿಚ್ ಮಾಡೋಣ. ಸೆಂಟರ್ಗೆ ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಸೊ ಆ ಮಾರ್ಕಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ. ಆ ಲೈನಿಂದ ನಾವು ಇಳಿಸ್ಕೊಡ್ಬೇಕು. ಬನ್ನಿ ಇಳಿಸ್ಕೊಡೋದು ನೋಡೋಣ. ಇಳಿಸ್ಕೊಟ್ಟಿದ್ದಾಯಿತು ನೋಡಿ. ಈಗ ಈ ಥರ ಕಾಣಿಸ್ತಿದೆ, ಈ ಥರ ಬರುತ್ತೆ ನೋಡಿ, ಹೀಗೆ ಬರುತ್ತೆ. ಸೊ ನಾವು ಇದಕ್ಕೆ ಈಗ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ. ನೀವು ಕೆಳಗಡೆ ಫೋಲ್ಡ್ ಮಾಡಿ ಆದರೂ ಸ್ಟಿಚ್ ಮಾಡ್ಕೊಳ್ಬೋದು. ನಾನು ಈ ಥರ ಸ್ಟಿಚ್ ಮಾಡ್ಕೊಳ್ತೀನಿ. ನಿಮಗೆ ಹೇಗೆ ಕಂಫರ್ಟ್ ಅನಿಸುತ್ತೋ, ನಿಮಗೆ ಹೇಗೆ ಬೇಕೋ ಆ ಥರ ಸ್ಟಿಚ್ ಮಾಡ್ಕೊಳ್ಳಿ ಬಾಟಮಲ್ಲಿ.
ಲೈನಿಂಗ್ ಅಟ್ಯಾಚ್ ಮಾಡಿ ಆಯಿತು ನೋಡಿ. ಫೈನಲ್ ಆಗಿ ಸ್ಲೀವ್ಸ್ ಈ ಥರ ಬರುತ್ತೆ. ನಾನು ಇದನ್ನು ಬ್ಲೌಸ್ಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನಿಮಗೆ ಲುಕ್ ಹೇಗೆ ಕಾಣಿಸುತ್ತೆ ಅಂತ ನೋಡಿ. ಫೈನಲ್ ಆಗಿ ಈ ಥರ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್